ಇನ್ನು ಮಲೆನಾಡಿನಲ್ಲಿ ನಿರಂತರ ಮಳೆಗೆ ಮನೆಯ ಮೇಲ್ಚಾವಣಿ ಕುಸಿತ ಆಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರದ 29ನೇ ವಾರ್ಡ್ನಲ್ಲಿ ಮೇಲ್ಚಾವಣಿ ಕುಸಿದಿದೆ. ಮಲೆನಾಡಿನಲ್ಲಿ ನಿರಂತರ ಮಳೆಯಾಗ್ತಾ ಇದೆ, ಹಲವು ಅವಾಂತರಗಳಾಗ್ತಿದೆ. ಮನೆಯ ಮೇಲ್ಚಾವಣಿ ಕುಸಿದಿರುವಂತಹ ಘಟನೆ ಸಂಭವಿಸಿರೋದು. ಆಟೋ ಚಾಲಕ ಮಂಜುನಾಥ್ ಮನೆ ಚಾವಣಿ ಕುಸಿತ ಆಗಿದೆ, ಪರದಾಟವನ್ನ ಆಡಿದ. ಮಧ್ಯರಾತ್ರಿ ಈ ಘಟನೆ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮತ್ತೊಂದು ಭಾಗದಲ್ಲಿ ಆಶ್ರಯ ಪಡೆದ ಮಂಜುನಾಥ್ ಕುಟುಂಬಸ್ಥರು ಒಂದು ಭಾಗದಲ್ಲಿ ಕುಸಿತ ಆಗಿದೆ, ಮತ್ತೊಂದು ಭಾಗದಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ. ನಿರಂತರ ಮಳೆ ಆಗ್ತದೆ. ಮಲೆನಾಡು ಭಾಗ, ಶಿವಮೊಗ್ಗ ಭಾಗ, ಕರಾವಳಿ ಭಾಗ, ಈ ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಮರಗಳು ಧರೆಗುರುಳುತ್ತಾ ಇದ್ದಾವೆ. ನೆನೆಯೂ ಕೂಡ ಬೃಹದಾಕಾರದ ಮರ ಇದೇ ಮಲೆನಾಡಿನಲ್ಲಿ ಮನೆಯ ಮೇಲೆ ಬಿದ್ದಿತ್ತು. ಇದೇ ರೀತಿ ನೋಡಿ, ಈಗ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದಿದೆ ಒಂದು ಭಾಗದಲ್ಲಿ. ಇನ್ನು ರಾತ್ರಿಡೀ ಪಾಪ ಜೀವವನ್ನು ಕೈಲಿಡ್ಕೊಂಡು ಜೀವನ ಸಾಗಿಸಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ಹೋಗಿ ಅವರು ಇಡೀ ರಾತ್ರಿನ ಕಳೆದಿದ್ದಾರೆ. ಆಟೋ ಚಾಲಕ ಇವರು ಆಟೋವನ್ನು ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ರು. ಈಗ ಅವರ ಮನೆಯ ಮೇಲ್ಚಾವಣಿ ಮಳೆಯಿಂದಾಗಿ ಕುಸಿದು ಬಿದ್ದಿದ್ದು ಪಾಪ ರಾತ್ರಿ ಎಲ್ಲ ಪರದಾಟವನ್ನು ಮಾಡಿದ್ದಾರಾದರು. ನೋಡ್ತಾ ಇದ್ದೀರಿ, ದೃಶ್ಯಾವಳಿ ಗಮನಿಸ್ತಾ ಇರ್ಬೋದು ನೀವು. ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಮೇಲ್ಚಾವಣಿ ಕುಸಿತ ಆಗಿದೆ. ನಿರಂತರ ಮಳೆಗೆ ಅಲ್ಲಿರುವಂಥ ನಿವಾಸಿಗಳು, ಮಲೆನಾಡು ಭಾಗದವರು ಈಗಾಗಲೇ ಕಂಗಾಲಾಗಿದ್ದಾರೆ. ಯಥೇಚ್ಛವಾಗಿ ಧಾರಾಕಾರವಾಗಿ ಎಡೆಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಅವಾಂತರ ಆಗಿರುವಂಥದ್ದು. ಮಧ್ಯರಾತ್ರಿ ಇದ್ದಕ್ಕಿದ್ದ ಹಾಗೆ ಮೇಲ್ಚಾವಣಿ ಕುಸಿತ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಬಚಾವಾಗಿದ್ದಾರೆ ಎಲ್ಲರೂ ಕೂಡ. ಇದರ ಜೊತೆಗೆ ಪಕ್ಕದಲ್ಲೇ ಕೂಡ ಅಲ್ಲೇ ಇಡೀ ರಾತ್ರಿನ ಕಳೆದಿದ್ದಾರೆ. ಶಿವಮೊಗ್ಗದ ಸಾಗರದ 29ನೇ ವಾರ್ಡ್ನಲ್ಲಿ ಇರುವಂಥ ಮನೆ ಇದು. ಈ ವಾರ್ಡ್ನ ಮನೆಯ ಮೇಲ್ಚಾವಣಿ ಕುಸಿದಿರೋದ್ರಿಂದ ಆಟೋ ಚಾಲಕ ಮಂಜುನಾಥ್ ಕಂಗಾಲಾಗಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸಡನ್ನಾಗಿ ಈ ರೀತಿಯಾದಂಥ ಸಂದರ್ಭದಲ್ಲಿ ಹೆಂಗೋ ರಾತ್ರಿನ ಕಳೆದು ಆನಂತರದಲ್ಲೇನೋ ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಅದರಂತೆ ನೋಡಿ, ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ ಆ ಭಾಗದಲ್ಲಿ ಇನ್ನೂ ಕೂಡ 2 ದಿನ ಭಾರೀ ಮಳೆ ಆಗುವ ಮುನ್ಸೂಚನೆ ಕರಾವಳಿ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ, ರಾಜ್ಯ ಸೇರಿಕೊಂಡಂತೆ ಹಲವು ಜಿಲ್ಲೆಗಳಿಗೆ ಈಗಾಗಲೇ ಕೂಡ ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ಗಾಳಿಯ ವೇಗ ಜಾಸ್ತಿ ಇರೋದ್ರಿಂದ, ಈ ಮಳೆ ಜೊತೆಗೆ ಗಾಳಿ ಕೂಡ ಜೋರಾಗಿ ಬೀಸ್ತಾ ಇರೋದ್ರಿಂದ ಏಕಾಏಕಿ ಚಾವಣಿ ಕುಸಿದಿದೆ ಎನ್ನುವಂಥ ಅಪ್ಡೇಟ್ಸ್. ಇದರ ಜೊತೆಗೆ ಮಂಜುನಾಥ್ ಕುಟುಂಬಸ್ಥರು ಅದೇ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಚಾವಣಿ ಕುಸಿದಿರೋದ್ರಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ನನ್ನ ಮನೆ ಇದ್ದಿದ್ದಂಗೆ ನಿನ್ನೆಯಿಂದ ಸತತ ಮಳೆಯಿಂದ ಬಿದ್ದಿದೆ. ನನಗೆ ಏನೂ ಬೇಡ, ಪರಿಹಾರ ಗಿರಿಯರನ್ನು ನನ್ನ ತಂದೆಯವರ ಆಸ್ತಿದ ಹಕ್ಕುಪತ್ರ ಮತ್ತು ನನ್ನ ರೆಕಾರ್ಡನ್ನು ನನಗೆ ಕೊಟ್ಟರೆ ನಾನು ಮುಂದಿನ ವ್ಯವಸ್ಥೆ ಅಂದರೆ ನಗರಸಭೆಯಿಂದ ಆವಾಸ ಯೋಜನೆ ಮನೆಯಲ್ಲಿ ಮನೆ ಬಂದಿದೆ 7 ಲಕ್ಷದ್ದು. ಅದಕ್ಕೆ ದಾರಿ ಆಗತ್ತೆ. ದಯವಿಟ್ಟು ನನಗೆ ಹಕ್ಕುಪತ್ರವನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. 86ನೇ ಆದೇಶ ಇದೆ, 80ನೇ ಇಸ್ವಿ ಆದೇಶ, DC ಆದೇಶ ಇದೆ ಸರ್. ನನ್ನ ಮನೆ ಇದ್ದಿದ್ದಂಗೆ ನಿನ್ನೆಯಿಂದ ಸತತ ಮಳೆಯಿಂದ ಬಿದ್ದಿದೆ. ನನಗೆ ಏನೂ ಬೇಡ, ಪರಿಹಾರ ಗಿರಿಯರನ್ನು ನನ್ನ ತಂದೆಯವರ ಆಸ್ತಿದ ಹಕ್ಕುಪತ್ರ ಮತ್ತು ನನ್ನ ರೆಕಾರ್ಡನ್ನು ನನಗೆ ಕೊಟ್ಟರೆ ನಾನು ಮುಂದಿನ ವ್ಯವಸ್ಥೆ ಅಂದರೆ ನಗರಸಭೆಯಿಂದ ಆವಾಸ ಯೋಜನೆ ಮನೆಯಲ್ಲಿ ಮನೆ ಬಂದಿದೆ 7 ಲಕ್ಷದ್ದು. ಅದಕ್ಕೆ ದಾರಿ ಆಗತ್ತೆ. ದಯವಿಟ್ಟು ನನಗೆ ಹಕ್ಕುಪತ್ರವನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. 86ನೇ ಆದೇಶ ಇದೆ, 80ನೇ ಇಸ್ವಿ ಆದೇಶ, DC ಆದೇಶ ಇದೆ ಸರ್. ನನ್ನ ಮನೆ ಇದ್ದಿದ್ದಂಗೆ ನಿನ್ನೆಯಿಂದ ಸತತ ಮಳೆಯಿಂದ ಬಿದ್ದಿದೆ. ನನಗೆ ಏನೂ ಬೇಡ, ಪರಿಹಾರ ಗಿರಿಯರನ್ನು ನನ್ನ ತಂದೆಯವರ ಆಸ್ತಿದ ಹಕ್ಕುಪತ್ರ ಮತ್ತು ನನ್ನ ರೆಕಾರ್ಡನ್ನು ನನಗೆ ಕೊಟ್ಟರೆ ನಾನು ಮುಂದಿನ ವ್ಯವಸ್ಥೆ ಅಂದರೆ ನಗರಸಭೆಯಿಂದ ಆವಾಸ ಯೋಜನೆ ಮನೆಯಲ್ಲಿ ಮನೆ ಬಂದಿದೆ. ಗೋಡೆಗೆ ಮಕ್ಕಳು ಮರಿ ಒಳಗಿರ್ತಾರೆ, ಕರೆಂಟ್ ಎಲ್ಲ ಹಿಂಗೆ ಗ್ರೌಂಡ್ ಆಗುತ್ತೆ ಸರ್. ಈಗ ಮಳೆ ಬಂದೆಲ್ಲ ಗೋಡೆಗೆ ನೀರೆಲ್ಲ ಹೋಗಿ ಗ್ರೌಂಡ್ ಆಗುತ್ತೆ. ಹೆಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ಕೃಷ್ಣ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡ್ತಾ ಇದ್ದೀವಿ, ಇದಕ್ಕಿದ್ದ ಹಾಗೆ ರಾತ್ರಿ ಸಂಪೂರ್ಣವಾಗಿ ಮನೆಯ ಮೇಲ್ಚಾವಣಿ ಕುಸಿತ ಆಗಿದೆ. ಆ ಮನೆಯ ಮಾಲೀಕ ಸಂಕಷ್ಟಕ್ಕೀಡಾಗಿದ್ದಾನೆ. ಅಪ್ಡೇಟ್ಸ್ ಕೊಡೋದಾದ್ರೆ ವಿಚಾರವಾಗಿ ಶಿವಕುಮಾರ್, ಏನು ಮಲೆನಾಡು ಭಾಗದಲ್ಲಿ ನಿರಂತರ ವರ್ಷಧಾರೆ ಅನ್ನೋದು ಸಹಜ, ಯಾಕಂದ್ರೆ ಸಹಜವಾದದ್ದು. ಈ ಮನೆ ಒಂದು ಶಿಥಿಲಗೊಂಡಿರುವಂತಹ ಇಂತಹ ಸಂದರ್ಭದಲ್ಲಿ ಶಿಥಿಲಗೊಂಡಿರುವಂತಹ ಅನೇಕ ಮನೆಗಳು ಬೀಳುವಂತದ್ದು ಕೂಡ ಸಹಜ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಎಚ್.ಎ. ನಗರದಲ್ಲಿರುವಂತಹ ಒಂದು ಮಂಜುನಾಥ್ ಆಟೋ ಚಾಲಕ ಏನಿದ್ದಾನೆ, ಈ ಮಂಜುನಾಥ್ ಮನೆ ಬಿದ್ದಿರುವಂತದ್ದು, ಮೇಲ್ಛಾವಣಿ ಕುಸಿದಿದೆ. ಜೊತೆಗೆ ಗೋಡೆಗಳು ಕೂಡ ಏನು ಮಳೆಯ ನೀರಿನಿಂದ ಶಿಥಿಲ ಆಗಿರುವಂತದ್ದು. ಈ ಮನೆಯ ಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಮಳೆಯ ಆರ್ಭಟ ಇದೇ ರೀತಿಯಲ್ಲಿ ಏನು ನಿರಂತರ ವರ್ಷಧಾರೆ ಆದ್ರೆ ಮುಂದುವರೆದ್ರೆ ಈ ಮನೆ ಕೂಡ ಕುಸಿಯುವಂತ ಸಾಧ್ಯತೆ ಇದೆ.
ಈ ಒಂದು ಹಿನ್ನೆಲೆಯಲ್ಲಿ ಪರಿಹಾರಕ್ಕಿಂತ ನನಗೆ ಕಾನೂನುಬದ್ಧವಾದಂತಹ ದಾಖಲೆಗಳ ಅವಶ್ಯಕತೆ ಇದೆ ಅಂತ ಹೇಳಿ ಏನು ಆಟೋ ಚಾಲಕ ಸಂತ್ರಸ್ತ ಮಂಜುನಾಥ್ ಇದ್ದಾರೆ, ಅವರು ಸ್ಪಷ್ಟಪಡಿಸಿರುವಂತದ್ದು. ನಮ್ಮ ತಂದೆಯ ಆಸ್ತಿ ಹಕ್ಕುಪತ್ರ ಸೇರಿದಂತೆ ಅನೇಕ ಅಗತ್ಯ ದಾಖಲೆಗಳನ್ನ ನಮಗೆ ಒದಗಿಸಿಕೊಡಿ ಸಾಕು. 1986 DC ಆದೇಶ ಅನ್ವಯ ನಮಗೆ ಸಿಗಬೇಕಾದ ಹಕ್ಕುಪತ್ರವನ್ನು ಕೊಡಿಸಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಮನೆಗೆ ದುರಸ್ತಿ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಜೊತೆಗೆ ಏನು ನಗರಸಭೆಯ ಆವಾಸ್ ಯೋಜನೆ ಅಡಿ ದೊರೆಯುವಂತಹ 7 ಲಕ್ಷ ರೂಪಾಯಿ ಏನ್ ಸಿಗುತ್ತೆ ಅದರಿಂದ ನಾನು ಮನೆ ದುರಸ್ತಿಯನ್ನ ಮಾಡ್ಕೊಳ್ತೇನೆ, ನನಗೆ ಪರಿಹಾರ ಬೇಡ, ನನಗೆ ಅಗತ್ಯ ದಾಖಲೆ ಪತ್ರಗಳನ್ನ ಬೇಕು ಎನ್ನುವಂತ ಮಾತನ್ನ ಸಂತ್ರಸ್ತ ಮಂಜುನಾಥ್ ಆಡಿರುವಂತದ್ದು. ಶಿವಕುಮಾರ್, ಥ್ಯಾಂಕ್ ಯು ಮೋಹನ್ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.